ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. ಆದಷ್ಟು ನಾನು ಹೇಳೋದೇನಪ್ಪ ಅಂದರೆ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹೆಸರು ಕಾವ್ಯಗೌಡ, ವಯಸ್ಸು 35 ವರ್ಷ, ಎತ್ತರ 5 ಅಡಿ 4 ಇಂಚು, ವಾಸಸ್ಥಳ ಬೆಂಗಳೂರು ಅಂತ ಹೇಳಿದ್ದಾರೆ. ಶಿಕ್ಷಣ PUC ಅಂತ ಹೇಳಿದ್ದಾರೆ. ವೃತ್ತಿ ದೊಡ್ಡ ಬ್ಯೂಟಿ ಪಾರ್ಲರ್ ಮೇಕಪ್ ಅಂತ ಕೂಡ ಇದೆ ಅಂತೇಳಿ, ಶಾಪ್ ಕೂಡ ಇದೆ ಅಂತ ಹೇಳಿದ್ದಾರೆ. ಮಕ್ಕಳಿಲ್ಲ, ವಿಧವೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇವರಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ದಾರೆ, ಗಂಡ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಒಳ್ಳೆ ಪ್ರೊಫೈಲು ಮತ್ತು ಒಳ್ಳೆಯವರು ಕೂಡ, ಇವರು ತುಂಬ ಒಳ್ಳೆಯವರಾಗಿದ್ದಾರೆ. ಆದಷ್ಟು ನಾನು ಹೇಳೋದು ಅಂದರೆ ಬೇರೆಯವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಕಾವ್ಯಗೌಡ ಜೀವನದಲ್ಲಿ ಒಮ್ಮೆ ತುಂಬ ಸಂತೋಷವಾಗಿದ್ದಳು. ಪ್ರೀತಿಯ ಗಂಡ, ಸರಳ ಆದರೆ ಸಂತೋಷದ ಜೀವನ, ಭವಿಷ್ಯದ ಸಣ್ಣ ಸಣ್ಣ ಕನಸುಗಳು. ಆದರೆ ಒಂದು ದಿನ ಅವಳ ಜೀವನದಲ್ಲಿ ದೊಡ್ಡ ಬದಲಾವಣೆ ಶುರುವಾಯಿತು ಅಂತ ಹೇಳಿದರು ಸ್ನೇಹಿತರೆ. ಯಾಕಂದರೆ ಇವರ ಮುಂದಿನ ಜೀವನ, ಇವರ ಕತೆ ಕೂಡ ನೋಡಿ ಯಾವ ಥರ ಇವರ ಜೀವನ ಬದಲಾಗಿದೆ ಅಂತ. ಯಾಕಂದರೆ ಇವರ ಜೀವನದಲ್ಲಿ ಒಂದು ನಡಿಬಾರದಂಥ ಒಂದು ಘಟನೆ ಕೂಡ ನಡೆದಿದೆ ಅಂತ ಹೇಳಿದ್ದಾರೆ. ಅವಳ ಗಂಡ ಒಂದು ಗಂಭೀರ ಕಾಯಿಲೆಗೆ ಒಳಗಾದರು. ಮೊದಲಿಗೆ ಅದು ಸಣ್ಣ ಸಮಸ್ಯೆ ಅನ್ನಿಸಿತು, ಆದರೆ ದಿನಗಳು ಕಳೆದಂತೆ ಅವರ ಆರೋಗ್ಯ ಹದಗೆಡತೊಡಗಿತು ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ಗೆ ಹೋಗುವುದು, ಔಷಧಿ ಚಿಕಿತ್ಸೆ ಕೊಡಿಸ್ತಾ ಇದ್ದರು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಆದರೆ ಅವರ ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಹೋಗಿದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಕಾವ್ಯ ತನ್ನ ಗಂಡನನ್ನು ಉಳಿಸಲು ಎಲ್ಲವನ್ನು ಮಾಡಿದಳು. ತನ್ನ ಚಿನ್ನಾಭರಣಗಳನ್ನು ಮಾರಿದಳು, ಉಳಿಸಿದ ಹಣವನ್ನೆಲ್ಲ ಖರ್ಚು ಮಾಡಿದಳು ಅಂತ ಹೇಳಿದ್ದಾರೆ. ದಿನ ರಾತ್ರಿ ಆಸ್ಪತ್ರೆಯಲ್ಲೇ ಇದ್ದಳು. ಆದರೂ ವಿಧಿ ಬೇರೆ ಆಗಿತ್ತು. ಒಂದು ದಿನ ಅವಳ ಗಂಡ ಅವಳ ಕೈ ಹಿಡಿದು ನಿಧಾನವಾಗಿ ಹೇಳಿದರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರು ಎಷ್ಟೇ ದುಡ್ಡು ಹಾಕಿದರೂ ಕೂಡ ಅವರು ಉಳಿಯಲಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಹೇಳಿದ್ದಾರೆ. ಅವರು ಚಿನ್ನಾಭರಣ ಕೂಡ ನಾನು ಹಾಕಿದರೂ ಕೂಡ ಉಳಿಲಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀನು ಬಲವಾಗಿರು, ನಿನ್ನ ಬದುಕಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರಂತೆ ಅವ್ರ ಕೈ ಹಿಡಿದು. ಅದು ಅವಳಿಗೆ ಕೊನೆಯ ಮಾತು. ಕೆಲವೇ ದಿನಗಳಲ್ಲಿ ಅವಳ ಗಂಡ ಅವಳನ್ನು ಬಿಟ್ಟು ಹೋದರು ಅಂತ ಹೇಳಿದ್ದಾರೆ. ಆ ಕ್ಷಣದಲ್ಲಿ ಅವಳಿಗೆ ಜಗತ್ತೇ ಖಾಲಿಯಾಗಿ ಬಿಟ್ಟಿತ್ತು ಅಂತ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದು ಹೆಣ್ಣುಗಳಿಗೆ ಒಂದು ಆಕಸ್ಮಿಕವಾಗಿ ಒಂದು ಶಾಕನ್ನು ಕೂಡ ಉಂಟಾಗುತ್ತೆ ಸ್ನೇಹಿತರೆ. ಮನೆ ಮೌನ, ಮನಸ್ಸಿನಲ್ಲಿ ನೋವು, ಜೀವನದಲ್ಲಿ ದಿಕ್ಕಿಲ್ಲ, ಮಕ್ಕಳು ಇಲ್ಲ, ಅವಳ ಜೊತೆ ನಿಂತವರೇ ಇಲ್ಲ ಅಂತ ಹೇಳಿದ್ದಾರೆ, ನಿಲ್ಲುವರು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಕೆಲ ದಿನಗಳ ಅವಳು ಕಣ್ಣೀರಲ್ಲಿ ದಿನ ಕಳೆಯುತ್ತಿದ್ದಳು ಅಂತ ಹೇಳಿದ್ದಾರೆ. ಕೆಲವು ದಿನ ಅವರು ಡೈಲಿ ಕಣ್ಣೀರಲ್ಲೇ ಜೀವನ ಕಳೆದರು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಆಗಿರುವಂಥ ನೋವನ್ನು ಸುಧಾರಿಸಬೇಕಂದ್ರೆ ತುಂಬ ಸಮಯ ಬೇಕಾಗುತ್ತೆ. ಆದರೆ ಜೀವನ ಅಲ್ಲೇ ನಿಲ್ಲಲಿಲ್ಲ. ಹಣದ ಸಮಸ್ಯೆ, ಒಂಟಿತನ, ಸಮಾಜದ ಮಾತುಗಳು, ಈ ಎಲ್ಲವೂ ಅವಳನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿದವು ಅಂತ ಹೇಳಿದರು. ಆದರೂ ಒಂದು ದಿನ ಅವಳು ತನ್ನ ಗಂಡನ ಮಾತು ನೆನಪಿಸಿಕೊಂಡಳು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಗಂಡ ಕೂಡ ಅವರಿಗೆ ಒಂದು ಮಾತು ಹೇಳಿದರು. ಏನಂದರೆ, ನೀನು ಬದುಕಬೇಕನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ನೀನು ಬದುಕಬೇಕು, ಆ ಮಾತು ಅವಳಿಗೆ ಶಕ್ತಿ ಆಯಿತು. ಅವಳ ಬ್ಯೂಟಿ ಆ್ಯಂಡ್ ಮೇಕಪ್ ಮೇಲೆ ತುಂಬ ಆಸಕ್ತಿ ಇತ್ತು. ಅದನ್ನೇ ಅವಳು ತನ್ನ ಬದುಕಿನ ದಾರಿಗೆ ಮಾಡಿಕೊಂಡಳು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳ ಹತ್ರನೂ ಒಂದು ಛಲ ಇದ್ದೇ ಇರುತ್ತೆ, ಒಂದು ಗುರಿ, ಆಮೇಲೆ ಅವರು ಏನು ಮಾಡಬೇಕು, ಒಂದು ಕಲೆ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಯಾವ ಥರ ಬದುಕಬೇಕು ಅನ್ನುವಂಥ ಒಂದು ಪ್ರತಿಯೊಂದು ಮನುಷ್ಯನಿಗೂ ಒಂದು ಕಲೆ ಇದ್ದೇ ಇರುತ್ತೆ. ಅವಳು ಸಣ್ಣ ಮಟ್ಟದಲ್ಲಿ ಬ್ಯೂಟಿ ಪಾರ್ಲರ್ ಆರಂಭಿಸಿದಳು. ಮೊದಲಿಗೆ 1-2 ಕಸ್ಟಮರ್ ಮಾತ್ರ. ಕೆಲ ದಿನಗಳು ಯಾರೂ ಬರಲಿಲ್ಲ ಅಂತ ಹೇಳಿದ್ದಾರೆ. ಆದರೂ ಅವಳು ಬಿಡಲಿಲ್ಲ. ಪ್ರತಿದಿನ ಪರಿಶ್ರಮ, ಪ್ರತಿದಿನ ಹೊಸ ಪ್ರಯತ್ನ ಮಾಡ್ತಾನೆ ಹೋದರು ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗಿನ ಕಾಲದಲ್ಲಿ ಜನ ಚೇಂಜನ್ನು ಕೇಳ್ತಾರೆ ಸ್ನೇಹಿತರೆ. ಯಾಕಂದರೆ ನಾವು ಯಾವ ಥರ ಬೆಳೀತಾ ಹೋಗ್ತೀವೋ ಆ ಥರ ಜನ ಚೇಂಜ್ ಕೇಳ್ತಾರೆ. ನಿಧಾನವಾಗಿ ಅವಳ ಕೆಲಸವನ್ನು ಮೆಚ್ಚಿದರು. ಬ್ಯೂಟಿ ಪಾರ್ಲರ್, ಮೇಕಪ್, ಸ್ಕಿನ್ ಕೇರ್, ಹೇರ್ ಸ್ಟೈಲ್ ಹಿಂಗೆ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳಿದ್ದಾರೆ. ಅವಳ ಹೆಸರು ನಿಧಾನವಾಗಿ ಪ್ರಸಿದ್ಧವಾಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಒಂದೇ ಸಾರಿಗೆ ಯಾರೂ ಬೆಳೆಯೋಕ್ಕಾಗಲ್ಲ, ಒಂದೊಂದೇ ಮೆಟ್ಟಿಲು ಹತ್ತಿದಾಗ ಮಾತ್ರ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಇಂದು 2 ದೊಡ್ಡ ಬ್ಯೂಟಿ ಪಾರ್ಲರ್ ಬ್ರ್ಯಾಂಚಸ್ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 15 ಸ್ಟಾಪ್, ಬ್ರ್ಯಾಂಡ್ ಬುಕ್ಕಿಂಗ್ಸ್ ಅಂತ ಹೇಳಿದ್ದಾರೆ. ಸ್ವಂತ ಕಾರು, ಸ್ವಂತ ಮನೆ, ಒಮ್ಮೆ ಕಣ್ಣೀರಲ್ಲಿ ಬದುಕಿದವಳು ಇಂದು ಯಶಸ್ವಿ ಮತ್ತು ಸ್ವತಂತ್ರ ಉದ್ಯಮಿಯಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಅವರು ಕಷ್ಟಗಳ ಕಾಲ ಮುಗಿದು ಹೋಯಿತು ಅಂತ ಕೂಡ ಹೇಳಿದ್ದಾರೆ. ಇವತ್ತು ಅವರು ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ.
ಆದರೂ ಅವಳ ಹೃದಯದಲ್ಲಿ ಒಂದು ಮೌನ ಆಸೆ ಇದೆ. ನನ್ನ ಜೊತೆ ಜೀವನವನ್ನು ಹಂಚಿಕೊಳ್ಳುವ ಒಬ್ಬ ನಿಜವಾದ ಸಂಗಾತಿ ಸಿಗುತ್ತಾನ ಅನ್ನುವಂಥ ಒಂದು ಭರವಸೆಯಲ್ಲಿ ಕೂಡ ಅವರು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ಮನಸ್ಸಿನಲ್ಲಿ ಇರುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಒಂಟಿತನ ಎಲ್ಲರನ್ನು ಬೇಸರ ಮಾಡುತ್ತೆ. ನೋವು ನಮ್ಮನ್ನು ಮುರಿಯಲ್ಲ ಮತ್ತೆ ಬಲವಾಗಿ ನಿಲ್ಲಿಸಲು ಬರುತ್ತದೆ. ವಿಧವೆ ಮಹಿಳೆಗೆ ಸಹ ಮತ್ತೆ ಸಂತೋಷವಾಗಿ ಬದುಕುವ ಹಕ್ಕು ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋವುಗಳು ಯಾವತ್ತೂ ನಮ್ಮನ್ನು ಮುರಿಯಲ್ಲ ಅಂತ ಹೇಳಿದ್ದಾರೆ. ಎರಡನೇ ಮದುವೆಗಾಗಿ ನಿರೀಕ್ಷೆ ಹುಡುಕುತ್ತಿರುವವರ ವಯಸ್ಸು 40ರಿಂದ 45 ಒಳಗೆ ಇರಬೇಕಂತ ಹೇಳಿದ್ದಾರೆ. ಒಳ್ಳೆಯ ಮನಸ್ಸಿನ ವ್ಯಕ್ತಿ, ಗೌರವ ಕೊಡುವವರು, ಜೀವನದಲ್ಲಿ ಬೆಂಬಲ ನೀಡುವವರು, ಹಣ ಮುಖ್ಯವಲ್ಲ ಅಂತ ಹೇಳಿದ್ದಾರೆ. ಪ್ರೀತಿ ಮುಖ್ಯ ಅಂತ ಹೇಳಿದ್ದಾರೆ. ಜಾತಿ ಯಾವುದಾದ್ರೂ ಪರವಾಗಿಲ್ಲ, ಚೆನ್ನಾಗಿರಬೇಕು, ಒಳ್ಳೆಯವರಾಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಆದರೆ ನಿಮಗೆ ನಾನು ತಿಳಿಸುವ ಮಾತು ಏನಪ್ಪ ಅಂದರೆ, ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ, ಆರೋಗ್ಯಕ್ಕೆ ಹಾನಿಕರ ಅಂತ